ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಕ್ರೀದ್ ಹಬ್ಬದ ನಿಮಿತ್ತ ಹಮ್ಮಿಕೊಂಡ ಶಾಂತಿ ಸಭೆ. ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಬಕ್ರೀದ್ ಹಬ್ಬದ ನಿಮಿತ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಹಬ್ಬಕ್ಕೂ ಸರ್ಕಾರದ ನಿಯಮವಿದೆ. ಅದರಂತೆ ಬಕ್ರೀದ್ ಹಬ್ಬಕ್ಕೂ ನಿಯಮವಿದೆ. ನಿಯಮಾನುಸಾರ ಹಬ್ಬ ಆಚರಿಸಬೇಕು, ಶಾಂತಿ ಕದಡದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಪೊಲೀಸರೊಂದಿಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿರುತ್ತೆ. ಸ್ವಚ್ಛತೆಗೆ ಮಹತ್ವ ನೀಡಿ ಕುರ್ಬಾನಿಯ ನಂತರ ತ್ಯಾಜ್ಯವನ್ನು ಪುರಸಭೆಯ ವಾಹನದಲ್ಲೇ ಹಾಕಬೇಕು ಎಂದರು. ಸಮಾಜದ ಅನೇಕ ಮುಖಂಡರು ಶಾಂತಿ ಸಭೆಯ ಕುರಿತು ಮಾತನಾಡುತ್ತಾ, ಯಾರೂ ಯಾವುದೇ ಪ್ರಚೋದನಾತ್ಮಕ ವಿಷಯಕ್ಕೆ ಒಳಗಾಗದೆ ಸ್ನೇಹ ಸಹೋದರತ್ವ ಭಾವನೆಯಿಂದ ಹಬ್ಬವನ್ನು ಆಚರಿಸಬೇಕು. ಹಿಂದೂ ಮುಸ್ಲಿಂ ಎಂಬ ಭೇದಭಾವ ಮಾಡದೆ ಸಹೋದರತ್ವ ಭಾವದೊಂದಿಗೆ ಹಬ್ಬ ಆಚರಿಸೋಣ ಎಂದರು. ಪಿಐ ಗುರುಶಾಂತ ದಾಶಾಳವರು, ಅಹಿತಕರ ಘಟನೆಗಳು ಕಂಡುಬಂದರೆ ಪೊಲೀಸ ಇಲಾಖೆಯ ಗಮನಕ್ಕೆ ತರಬೇಕು. ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಪೊಲೀಸ ಇಲಾಖೆಯು ಪ್ರತಿಯೊಂದರ ಮೇಲೆ ನಿಗಾ ವಹಿಸುತ್ತದೆ. ಎಚ್ಚರಿಕೆಯಿಂದ ಹಬ್ಬ ಆಚರಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಬ್ಬರ್ ನದಾಫ್, ಸಿಜೆ ವಿಜಯಕರ್, ಗುರು ಕಮಲ್ಸಾಬ್ ಕೋರ್ಬು ಗುಡಿಮಣಿ, ಸಿದ್ರಾಮ್ ಪಾತರೊಟ್ಟಿ, ರಿಯಾಜ್ ಡೋನೂರ, ಮತಾಬ ಬೊಮ್ಮನಹಳ್ಳಿ, ಬಸನಗೌಡ ಪಾಟೀಲ್, ಮೈಬೂಬ ನಾಯ್ಕೋಡಿ, ಪರಶುರಾಮ ದೊಡಮಣಿ, ಶ್ರೀಶೈಲ್ ಹೆಬ್ಬಾಳ್, ಮಲ್ಲಿಕಾರ್ಜುನ ಪೂಜಾರಿ, ಅದಂಸಾವ ಡಬಳಗಿ ಸೇರಿದಂತೆ ಮುಂತಾದವರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡಿ ಸತ್ಯದ ಕಡೆ. ಅದರಲ್ಲಿ ಏನೋ ತೊಂದರೆ ತಾಪತ್ರೆಗಳು ಯಾವುದೇ ಅಹಿತಕರ ಘಟನೆಗಳು ನಡಿಲಾರ್ದಂಗನ ಇಲ್ಲಿ ಸುಮಾರು ವರ್ಷಗಳಿಂದ ನಡೆದು ಬಂದದ. ಇದು ಕೂಡ ಬಕ್ರೀದ್ ಹಬ್ಬ ಅಂತಂದ್ರ ತ್ಯಾಗ ಬಲಿದಾನದ ಒಂದು ಹಬ್ಬ. ಬಸವನ ಬಾಗೇವಾಡಿ ಪಟ್ಟಣ ಅಲ್ಲದೆ ದೊಡ್ಡ ಹಳ್ಳಿಗಳಾದ ಮುಸ್ಲಿಂ ಬಾಂಧವರು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಾದಂಥ ಮಾರ್ಕಪ್ನಲ್ಲಿ ಇರ್ಬೋದು, ದಿಂಡುವಾರ್ ಇರ್ಬೋದು, ನಮ್ಮ ಕುದುರೆ ಸಾಲವಡಿಗೆ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಎಲ್ಲಿ ಪ್ರೇಯರ್ಸ್ ಮಾಡ್ತಾರಲ್ಲ ಅಲ್ಲಿ ಸಹ ಸುಮಾರು ಕಡೆ ನಾವು ಭದ್ರತೆಯನ್ನು ಕೊಡ್ತೇವೆ. ಜನಗಳಲ್ಲಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೋದಿಷ್ಟೇ, ಯಾವುದೇ ಮಾಹಿತಿ ಇದ್ರೆ ಪೊಲೀಸರಿಗೆ ತಿಳಿಸಿ, ತಾವೇ ಕಾನೂನನ್ನು ಕೈಗೆತ್ಕೋಬಾರ್ದು. ಸೊ ಏಕೆಂದರೆ ಎಲ್ಲ ಹಬ್ಬಗಳು ಸಹ ಏನಾಗುತ್ತೆ ಮಾಡಲಿಕ್ಕೆ ನಾವು ಅವಕಾಶಗಳನ್ನ ಕೊಡ್ತೇವೆ. ಸೊ ತಮ್ಮಲ್ಲಿ ಏನೇ ಇತ್ತಂದ್ರೆ ನಿಮ್ಮೆಲ್ಲ ಪೊಲೀಸ್ ಹೆಲ್ಪ್ಲೈನ್ ನಂಬರ್ಸ್ ಇದೆ, ನಮ್ಮ ಬೀಟ್ನವ್ರ ನಂಬರ್ಸ್ ಇದೆ, ನಮ್ಮ ನಂಬರ್ಸ್ ಇದೆ. ತಾವು ಪೊಲೀಸರಿಗೆ ಮಾಹಿತಿಗಳನ್ನ ನೀಡಬೇಕು. ಸೊ ಯಾರಾದರೂ ಕಾನೂನು ಎತ್ತುಗಳು ತಮ್ಮದೇ ಆಧಾರದಲ್ಲಿ ಇದು ಮಾಡ್ಲಿಕ್ಕಂದ್ರೆ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ. ಸೊ ಅದೇ ರೀತಿ ಯಾವುದೇ ಏನೇ ಇತ್ತಂತಂದ್ರೂ ತಾವು ಎಲ್ಲ ಹಿರಿಯರಿದ್ದೀರಿ, ಹಳ್ಳಿ ಇದು ಅದರಿ, ನಮ್ಮ ಬೀಟ್ಗಳೆಲ್ಲ ನಂಬರ್ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ. ನಮ್ಮ ನಂಬರ್ ಏನು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆಯನ್ನು ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಕ್ರೀದ್ ಹಬ್ಬವು ಈ ತಿಂಗಳ 28ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತಿದೆ. ಈ ಹಬ್ಬ ತ್ಯಾಗ ಮತ್ತು ಬಲಿದಾನದ ಹಬ್ಬವಾಗಿದ್ದು, ಈ ಹಬ್ಬವನ್ನು ಹಿಂದೂ ಮುಸ್ಲಿಂ ಅನ್ನದೇ ನಾವೆಲ್ಲರೂ ಸೌಹಾರ್ದಯುತವಾಗಿ ಆಚರಿಸುವಂಥ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ತಲೆತಲಾಂತರಗಳಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭಾಳ ಭಾವುಕ್ಯತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಕೋತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಮುಂದೆಯೂ ಸಹಿತ ಯಾವುದೇ ಒಂದು ಆಗದಂಗೆ ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಯಾವ ನಮ್ಮ ಘನ ಸರ್ಕಾರದ ನಿಯಮಾವಳಿಗಳು ಏನದಾವಲ್ಲ, ಆ ನಿಯಮಾವಳಿಗಳ ಒಂದು ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲ ಈ ಹಬ್ಬವನ್ನು ಆಚರಣೆ ಮಾಡೋಣ. ನಾವೆಲ್ಲರೂ ಸಂತಸದಿಂದ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಈ ಕರ್ನಾಟಕ ಹಾಗೂ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಣೆ ಮಾಡಿ ಭಾರತ ಒಂದು ವಿಶ್ವಗುರು ಆಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಚ್ಯುತಿ ಬರದ ಹಾಗೆ ನಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡ್ತಾ ಇದ್ದೀನಿ. ನೀವು ಹೇಳ್ರಿ, ಈಗ ಇವೆಲ್ಲ ರೆಗ್ಯುಲರ್ ವರ್ಕ್ ಇರ್ತವೆ, ಬಂದೋಬಸ್ತ್ ಮಾಡ್ಕೊತೀವಿ. ಸ್ವಲ್ಪ ಕಾರ್ಪೊರೇಷನ್ಗೆ ಹೇಳಿ ಸ್ವಲ್ಪ ಏರಿಯಾಗಳನ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳಿ. ಆಮೇಲೆ ಕುರ್ಬಾನಿ ಕೊಟ್ಟಿದ್ದನ್ನು ದಯಮಾಡಿ ಮುನ್ಸಿಪಾಲ್ಟಿ ಇದನ್ನು ಹಾಕಿಬಿಟ್ಟು ಅದನ್ನು ಡಿಸ್ಪೋಸಲ್ ಮಾಡಿಸಿ. ಹೆಲ್ತಿಗೆ ಒಂದು ಸ್ವಲ್ಪ ಕಾಳಜಿ ಮಾಡಿ, ಯಾಕೆಂದರೆ ಔಟ್ಬ್ರೇಕ್ ಅಪ್ ಅಂತೇಳಿ ಒಂದು ಮೆಸೇಜ್ ಇದ್ದಾವೆ, ಸ್ವಲ್ಪ ನೋಡಿ ಅಂತ ಏನು ಆಗಿದೆ. ನನ್ನ ಸರ್ವಿಸ್ನಲ್ಲಿ ಕಲ್ತಿದ್ದು ನೀವಿದ್ರೆ ನಾವು, ಯಾಕೆಂದರೆ ನೀವೆಲ್ಲ ಜನಗಳು ನಮ್ಗೆ ಸಹಕಾರ ಕೊಟ್ಟರೆ ಮಾತ್ರ ಪೊಲೀಸಿಂಗ್ ಆಗ್ತದೆ. ನಾವು ಬರೀ ಒಂದು 20 ಜನ ನಾನು ಇನ್ಸ್ಪೆಕ್ಟರ್ DSP ಕೆಲಸ ಮಾಡೋಕ್ಕಾಗಲ್ಲ. ಸಮಾಜದ್ದು ನಮ್ಗೆ ಎಲ್ಲ ಸಮಾಜದ ಬೇಕು. ಇಲ್ಲಿ ಯಾವ ಅಂಥವು ಏನಿಲ್ಲ, ಹಿಂದೂ ಮುಸ್ಲಿಂ ಅಂತ ಭಾವನೆಯೇ ಇಲ್ಲ, ನನಗೆ ಗೊತ್ತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದೆ ಹಬ್ಬದನ್ನು ತಯಾರಿ ಮಾಡ್ಕೊಳ್ಳಿ. ಬಟ್ ಒಂದು ಸ್ವಲ್ಪ ಕಾರ್ಪೊರೇಷನ್ ಅವ್ರು ಯಾರು